ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಬೇರೆ ಬೇರೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಂಗೆ ಕೂಡ ಮೋಟಿವೇಶನ್ ಸಿಗುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋಸಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆದಂತೂ ಸಾಕಷ್ಟು ಸತಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ನೀವು ಅನ್ಕೋತೀರಾ ನೀವೇನೋ ವಿಡಿಯೋ ಮಾಡ್ತೀರಾ ಆದರೆ ದುಡ್ಡು ಮಾತ್ರ ಬರ್ತಿಲ್ಲ ಅಂತ. ಬಟ್ ಏನು ಮಾಡೋದು, ಇವಾಗ ಕರೆಕ್ಟಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾಗಿರೋದು 21, 22 ಹಾಗೆ 23ನೇ ಕಂತಿನ ಹಣ. ಅಂದರೆ ಒಟ್ಟು 6,000 ರೂಪಾಯಿ ಹಣ ಬರಬೇಕು. ಏಪ್ರಿಲ್ ತಿಂಗಳಿಂದ ಬರಬೇಕು. ಅಂದರೆ ಏಪ್ರಿಲ್ ತಿಂಗಳದು ಮೇನಲ್ಲಿ ಕೊಡ್ತಾರೆ, ಮೇ ತಿಂಗಳದು ಜೂನಲ್ಲಿ ಕೊಡ್ತಾರೆ, ಹಾಗೆ ಜೂನ್ ತಿಂಗಳದು ಜುಲೈಯಲ್ಲಿ ಕೊಡಬೇಕು. ಈ 3 ತಿಂಗಳದು ಇವಾಗ ಪೆಂಡಿಂಗ್ ಇರೋದು. ಬಟ್ ಮೊನ್ನೆವರೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಿರೋದು ಅಂತಂದರೆ, ನಾವು ಮೇವರೆಗೂ ಪೂರ್ತಿ ನಾವು ಕ್ಲಿಯರ್ ಮಾಡಿದ್ದೀವಿ, ನಾವು ಇವಾಗ ಜೂನ್ದು ಕೊಡಬೇಕಾಗಿರೋದಷ್ಟೇ, ಜೂನ್ದು ಜುಲೈ ಕೊಡಬೇಕಲ್ವಾ. ಸೊ ಹಾಗಾಗಿ ಇವಾಗ ಜುಲೈಯಲ್ಲಿ ಇವಾಗ ಇನ್ನೂ 15ನೇ ತಾರೀಕು ನಾವು ಖಂಡಿತವಾಗ್ಲೂ ಕೊಡ್ತೀವಿ. ನಾವು ಯಾವ ಹಣ ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. ನಾವು ಇನ್ನೂ ಜೂನ್ದೊಂದೇ ಕೊಡಬೇಕು ಅಂತ ಇವಾಗಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವರಿಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ವಾ, ಅಥವಾ ಮೇನಲ್ಲಿ ಅವರು 2 ಕಂತಿನ ಹಣ ಕೊಟ್ಟರು. ಅಂದರೆ ಒಂದೊಂದು ವಾರ ಡಿಫ್ರೆನ್ಸಲ್ಲಿ ಮೇ ತಿಂಗಳಲ್ಲಿ 2 ಸತಿ ಹಣನ ರಿಲೀಸ್ ಮಾಡಿದ್ರು. ಬಟ್ ಅದು 19, 20ನೇ ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಂಡಿರೋದು 2 ಸತಿ ಹಣ ರಿಲೀಸ್ ಮಾಡಿದ್ರು. ಹಾಗಾಗಿ ಅವರು ಮೋಸ್ಟ್ಲಿ ಆ 2 ಕಂತಿನ ಕೊಟ್ಟಿರೋದೇ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೇನೋ. ಬಟ್ ಇಲಾಖೆಯವರು ಕೂಡ ಬೇರೆ ಏನು ವರ್ಕ್ ಮಾಡ್ತಾರೆ ಅವರು ಕೂಡ ಅಪ್ಡೇಟ್ ಮಾಡಿಲ್ವಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಟಾಗಿ ಅಪ್ಡೇಟ್ ತೊಗೊಂಡಿಲ್ವಾ, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಅಂತ ಗೊತ್ತಿಲ್ಲ. ಬಟ್ ನಾನು ನೀವು ಕಮೆಂಟ್ ಮಾಡಿ ನಿಮಗೆ ಎಷ್ಟು ತಿಂಗಳದ್ದು ಬರಬೇಕಾಗಿದೆ ಏನು ಅಂದ್ಬಿಟ್ಟು. ಯಾಕಂದರೆ ಮೊನ್ನೆವರೆಗೂ ಕೂಡ ಅದೇ ಹೇಳ್ತಿದ್ದಾರೆ, ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ, ಯಾಕೆ ಸುಮ್ಮನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾವು ಮೇ ತಿಂಗಳವರೆಗೂ ಪೂರ್ತಿ ಕ್ಲಿಯರ್ ಮಾಡಿದ್ದೀವಿ, ನಾವು ಕೊಡಬೇಕಾಗಿರೋದೇ ಜೂನ್ ತಿಂಗಳಿಂದ ಅಂತ ಮೊನ್ನೆವರೆಗೂ ಕೂಡ ಅದೇ ಹೇಳ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ತಿಂಗಳದ್ದು ಬಂದಿಲ್ಲ ಅಂತ. ಇನ್ನು ಇವಾಗ ಅವ್ರ ಪ್ರಕಾರ ಜೂನ್ ತಿಂಗಳದು ಈಗ ಜುಲೈ ಈ ವಾರದಲ್ಲಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 15ನೇ ತಾರೀಕು ಅಷ್ಟೊತ್ತಿಗೆ ಹಣನ ಕೊಡ್ತೀವಿ ಜೂನ್ ತಿಂಗಳದು ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಅವರು ಹಣ ಜಮೆ ಮಾಡಿದ್ರೆ ಕೇವಲ 2,000 ರೂಪಾಯಿ ಹಣ ಜಮೆ ಮಾಡೋದು. ಅವ್ರ ಪ್ರಕಾರ ಇದು ಜೂನ್ ತಿಂಗಳದಂದರೆ 23ನೇ ಕಂತಿನ ಹಣ. ಬಟ್ ನಮಗೆ ಬರಬೇಕಾಗಿರೋದು 21ನೇ ಕಂತಿನ ಹಣ ನಮ್ಮ ಪ್ರಕಾರ. ಸೊ ನೋಡೋಣ ಅವರಿಗೆ ಯಾವಾಗ ಅಪ್ಡೇಟ್ ತಗೋತಾರೆ, ಅಥವಾ ಇಲಾಖೆಯವರು ಕೂಡ ಅವ್ರಿಗೆ ಅಪ್ಡೇಟ್ನ ಕೊಡಬೇಕು. ಅವ್ರು ಕನ್ಫ್ಯೂಸ್ ಆಗಿದ್ರು ಕೂಡ ಇಷ್ಟು ತಿಂಗಳವರೆಗೂ ಹಣ ಕೊಟ್ಟಿದ್ದೀವಿ, ಇಷ್ಟು ಪೆಂಡಿಂಗ್ ಇದೆ ಅಂದ್ಬಿಟ್ಟು ಅವರು ಅಪ್ಡೇಟ್ ತೊಗೊಂಡಿಲ್ಲ, ಇಲಾಖೆಯವರು ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇಷ್ಟು ಕನ್ಫ್ಯೂಷನ್ ಮಧ್ಯೆ ಇದೆ. ಬಟ್ ಮೀಡಿಯಾದವ್ರಿಗೂ ಕೂಡ ಪದೇ ಕೇಳ್ತಾನೆ ಇದ್ದಾರೆ ಹಣ ಪೆಂಡಿಂಗ್ ಇದೆ ಅಂತ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊತಿಲ್ಲ. ಇಲ್ಲ, ಯಾಕೆ ಪ್ರತಿ ಸತಿ ಬಂದಾಗ ಗೃಹಲಕ್ಷ್ಮಿ ಹಣ ಅಂತ ಹೇಳ್ತೀರಾ, ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತಲೂ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ನೀವು ಕಮೆಂಟ್ ಮಾಡಿ, ನೀವು ಹೆಚ್ಚು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದರೆ ಅದು ಸರ್ಕಾರವರೆಗೂ ಕೂಡ ಮುಟ್ಟುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟ ಆಯಿತು. ನೋಡೋಣ ಇದ್ರ ಬಗ್ಗೆ ಏನಾರ ಅಪ್ಡೇಟ್ ಬಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಕರೆಕ್ಟಾಗಿರೋ ಅಪ್ಡೇಟ್ ಸಿಕ್ಕಿ ಅವ್ರೇನಾರ ಮತ್ತೆ ಪ್ರೆಸ್ ಮೀಟ್ ಮಾಡಿದ್ರು ಅಂದರೆ ಖಂಡಿತ ನಿಮಗೂ ಕೂಡ ಗೊತ್ತಾಗುತ್ತೆ, ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ನಿಮಗೆ 2 ದಿವಸದ ಹಿಂದೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, GST ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೂ ಕೂಡ GST ಪೇ ಮಾಡಬೇಕು. ಅದು ಲಕ್ಷಾನುಗಟ್ಟಲೆ 25 ಲಕ್ಷ, 30 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂದ್ಬಿಟ್ಟು ನೋಟಿಸ್ನ ಕಳಿಸಿದ್ದಾರೆ ಇಲಾಖೆಯಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಅಂದರೆ ಸಣ್ಣದಾಗಿ ಬೇಕ್ರಿ ಇಟ್ಕೊಂಡಿರ್ತಾರೆ, ಚಿಲ್ಲರೆ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಫ್ರೂಟ್ಸ್ ಅಂಗಡಿ ಆಗಿರ್ಬೋದು, ಈ ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ, ಈ ಥರ ಸಣ್ಣ ಪುಟ್ಟ ವ್ಯಾಪಾರದ ಅಂಗಡಿ ಏನು ಇಟ್ಕೊಂಡಿರ್ತಾರೆ. ಮೊನ್ನೆ ಇವಾಗ ಒಂದು ವಾರದ 4-5 ದಿವಸದ ಕೆಳಗೆ ಎಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ ಬೆಂಗಳೂರಲ್ಲಿ, ನೀವು ಇಷ್ಟು ವರ್ಷದಿಂದ, ಅಂದರೆ 3-4 ವರ್ಷದಿಂದ ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಇಷ್ಟು ಲಕ್ಷ ಕಟ್ಟಬೇಕು ಅಂದ್ಬಿಟ್ಟು. ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ನೆನ್ನೆಯಿಂದೆಲ್ಲ ಬೆಂಗಳೂರಲ್ಲಿ ಇವಾಗ ಸಣ್ಣ ಪುಟ್ಟ ವ್ಯಾಪಾರಿಗಳು
ಆ ಪೇಟಿಎಮ್ದು ಏನು QR ಕೋಡ್ ಇರುತ್ತೆ ಅದನ್ನೇ ತೆಗೆದುಬಿಟ್ಟಿದ್ದಾರಂತೆ. ಅಂದರೆ ಇವಾಗ ಎಲ್ಲರೂ ಶಾಪ್ಗಳಿಗೆಲ್ಲ ಹೋದಾಗ ಬ್ಯಾಂಗ್ಳೂರಲ್ಲಿ ಕ್ಯಾಶೇ ಕೊಡಿ ಅಂತ ಹೇಳ್ತಿದ್ದಾರಂತೆ. ಯಾಕಂದರೆ ಇವಾಗ ಡಿಜಿಟಲ್ ಇಂಡಿಯಾ ಅಂತ ಮೋದಿ ಎಲ್ಲ ಮಾಡಿ ಇವಾಗ ಎಲ್ಲ ಜನ ಅದಕ್ಕೆ ಅಡಿಕ್ಷನ್ ಆದಮೇಲೆ ಇವಾಗ ಈ ಥರ ಲಕ್ಷಾನುಗಟ್ಟಲೆ GST ಕಟ್ಟಿ ಅಂತಂದರೆ ಇವಾಗ ಅವ್ರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಅಂಗಡಿಗಳವ್ರು ಏನು ಮಾಡ್ತಿದ್ದಾರೆ ಅಂದರೆ QR ಕೋಡ್ನೇ ತೆಗೆದುಬಿಟ್ಟಿದ್ದಾರಂತೆ. ಯಾಕಂದರೆ ನೀವು ತೊಗೊಂಡಂಗಿದ್ರೆ ಕ್ಯಾಶ್ ಕೊಟ್ಟೆ ತೊಗೊಳ್ರಿ, ಇವಾಗ QR ಮಾಡಿ ನೀವು ಅಕೌಂಟಿಗೆ ಹಾಕೋದು ಅವ್ರು ಲಕ್ಷಾನುಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂತ ಅನ್ನೋದು ಏನೂ ಬೇಡ, ನೀವು ಕ್ಯಾಶ್ ಕೊಟ್ಟೆ ತೊಗೊಂಡೋಗಿ ಇನ್ಮೇಲೆ ಅಂದ್ಬಿಟ್ಟು ಈಗ ಬೆಂಗಳೂರಲ್ಲಿ ಎಲ್ಲರೂ ಕೂಡ QR ಕೋಡ್ನ ತೆಗಿತಿದ್ದಾರೆ ಅಂದ್ಬಿಟ್ಟು ಮಾಹಿತಿ ಬಂದಿದೆ. ನೀವು ಕೂಡ ಏನಾದ್ರು ಬೆಂಗಳೂರಿಂದ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಅನುಭವ ಆಗಿರೋದಾಗಲಿ ಅಥವಾ ನೋಡಿರೋದಾಗಲಿ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಅಂತಂದರೆ ನಿಮ್ಮ ಒಪಿನಿಯನ್ನು ಕೂಡ ಮ್ಯಾಟರ್ ಆಗುತ್ತೆ. ಸೊ ನೀವು ನಿಮ್ಮ ಒಪಿನಿಯನ್ನೇ ಬೇರೆಯವ್ರದ್ದು ಕೂಡ ಆಗಿರ್ಬೋದು. ಸೊ ಹಾಗಾಗಿ ಕಮೆಂಟ್ಸ್ ಜಾಸ್ತಿ ಮಾಡಿ, ಲೈಕ್ಸ್ ಜಾಸ್ತಿ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.